ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ಧನುರ್ಮಾಸದ ಕುರಿತು ವಿಶೇಷವಾದ ವಿಡಿಯೋಗಳನ್ನು ನಾವು ಈಗಾಗಲೇ ತಿಳಿಸಿದ್ದೇವೆ. ಆ ವಿಡಿಯೋದಲ್ಲಿ ನಿಮಗೆ ಧನುರ್ಮಾಸದಲ್ಲಿ ಯಾವ ರೀತಿ ಸರಳವಾಗಿ ನಾವು ಪೂಜೆಯನ್ನ ಮಾಡಬಹುದು ಹಾಗೂ ಯಾವ ರೀತಿ ಸರಳ ಪೂಜೆಯ ಮೂಲಕ ನಮ್ಮ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳಬಹುದು ಮತ್ತು ಯಾವ ರೀತಿ ಪೂಜೆಯಲ್ಲಿ ನೈವೇದ್ಯವನ್ನು ಮಾಡಬೇಕು ಎಂಬುದನ್ನು ಈಗಾಗಲೇ ತಿಳಿಸಿದ್ದೇವೆ. ಆ ಒಂದು ವಿಡಿಯೋವನ್ನು ಯಾರೂ ನೋಡಿಲ್ಲ ಎಂಬುದಾದರೆ ದಯವಿಟ್ಟು ಆ ವಿಡಿಯೋವನ್ನು ಒಮ್ಮೆ ನೋಡಿ. ಹೌದು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಮುಖ್ಯವಾದ ಹಾಗೂ ಉಪಯುಕ್ತವಾದ ಮಾಹಿತಿ ಅಂದರೆ ಲಕ್ಷ್ಮಿಯ ದ್ವಾದಶ ನಾಮಗಳ ಮಹತ್ವ. ಈ ಒಂದು ಧನುರ್ಮಾಸದಲ್ಲಿ ನಾವು ಸ್ತುತಿಸುವಂತಹ ಭದ್ರಾ ಲಕ್ಷ್ಮಿಯ ಸ್ತೋತ್ರದ ಬಗ್ಗೆ ಹಾಗೂ ಇನ್ನಿತರ ಅನೇಕ ಉಪಯುಕ್ತ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸಲಿದ್ದೇವೆ. ಹೌದು ಸ್ನೇಹಿತರೆ, ಹಿಂದೂ ಶಾಸ್ತ್ರದಲ್ಲಿ ಧನುರ್ಮಾಸಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಹಾಗೂ ಈ ಧನುರ್ಮಾಸದಲ್ಲಿ ಒಂದು ದಿನದ ಪೂಜೆಯನ್ನು ಸಾವಿರಾರು ವರ್ಷಗಳ ಫಲ ಎಂದು ಕೂಡ ಹೇಳಲಾಗ್ತದೆ. ಹಾಗಾದರೆ ಯಾಕೆ ಈ ಒಂದು ಮಾಸಕ್ಕೆ ಅಷ್ಟವಾದ ಮಹತ್ವವನ್ನು ನೀಡಲಾಗ್ತದೆ ಎಂಬುದಾದರೆ, ಈ ಒಂದು ಧನುರ್ಮಾಸದಲ್ಲಿ ಸೂರ್ಯ ಧನು ರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು ಒಂದು ತಿಂಗಳ ಕಾಲಾವಕಾಶ ಬೇಕಾಗ್ತದೆ ಹಾಗೂ ಈ ಒಂದು ತಿಂಗಳನ್ನು ನಾವು ಧನುರ್ಮಾಸ ಎಂದು ಕೂಡ ಕರೆಯಲಾಗ್ತದೆ. ಹಾಗಾಗಿ ಈ ಮಾಸದಲ್ಲಿ ವಿಶೇಷವಾಗಿ ಚಳಿ ಇರುತ್ತದೆ ಕೂಡ. ಹೌದು ಸ್ನೇಹಿತರೆ, ಈ ಒಂದು ಚಳಿಯ ತೀವ್ರತೆ ಎಷ್ಟಿರುತ್ತದೆ ಅಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ ಹಾಗೂ ಮುದುರಿಕೊಂಡಿರುತ್ತಾನೆ ಎಂದು ಕೂಡ ಹೇಳಲಾಗ್ತದೆ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂಬ ಹೆಸರು ಬಂತು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಈ ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ವಿಶೇಷವಾಗಿ ಆ ದೇವ ಭಗವಾನ್ ವಿಷ್ಣುದೇವ ಮತ್ತು ಮಹಾಲಕ್ಷ್ಮಿಯನ್ನು ವಿಶೇಷ ಪೂಜೆಯಿಂದ ನಾವು ಸ್ತುತಿಸುತ್ತೇವೆ ಹಾಗೂ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಅಂದರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಹುಟ್ಟುವುದಕ್ಕಿಂತಲೂ ಮುಂಚೆ ವಿಷ್ಣುದೇವ ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಿ ಒಂದು ಹುಗ್ಗಿ ಅನ್ನವನ್ನು ಅಂದರೆ ಮುದ್ಗಾನ್ನವನ್ನು ನೈವೇದ್ಯ ಮಾಡುತ್ತಾರೋ ಅವರು ವಿಶೇಷವಾದ ಒಂದು ಫಲವನ್ನು ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಪುರಾಣಗಳಲ್ಲಿ ಧನುರ್ಮಾಸದ ಒಂದು ದಿನದ ಪೂಜೆಯು ಕೂಡ ಅನೇಕ ಸಾವಿರಾರು ವರ್ಷದ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಈ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು ಅದರಲ್ಲೂ ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಅತಿಶಯ ಸಂಪತ್ತು ಒಲಿಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಯಾರು ಈ ದ್ವಾದಶ ನಾಮಗಳನ್ನು ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಸ್ತುತಿಸುತ್ತಾರೋ ಹೇಳುತ್ತಾರೋ ಅವರಿಗೆ ಎಲ್ಲ ರೀತಿಯ ಕಷ್ಟಗಳು ಕರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಮಹಾಲಕ್ಷ್ಮಿಯನ್ನು ಅನೇಕ ರೀತಿಯಲ್ಲಿ ನಾವು ಪೂಜೆ ಮಾಡುತ್ತೇವೆ ಹಾಗೂ ಈ ಒಂದು ದ್ವಾದಶ ನಾಮದಲ್ಲಿ ನಾಮಗಳನ್ನು ಹೇಳುತ್ತಾ ನಾವು ಈ ಧನುರ್ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ನಮ್ಮ ಜೀವನದಲ್ಲಿರ್ತಕ್ಕಂತಹ ಅನೇಕ ರೀತಿಯ ಕಷ್ಟಗಳನ್ನು ಕರಗಿ ಕಣ್ಮರೆಯಾಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ರೀತಿ ಯಾಕೆ ಈ ದ್ವಾದಶ ನಾಮಕ್ಕೆ ಇಷ್ಟೊಂದು ಮಹತ್ವ ಇದೆ ಎಂಬುದು ನೋಡುವುದಾದರೆ ಅದಕ್ಕೆ ಒಂದು ಕಥೆ ಇದೆ. ಹೌದು ಸ್ನೇಹಿತರೆ, ಒಮ್ಮೆ ಇಂದ್ರದೇವ ತನ್ನ ರಾಜ್ಯಭ್ರಷ್ಟರಾದಾಗ ಶಚೀದೇವಿಯು ಹುಗ್ಗಿಯ ಒಂದು ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು ಈ ದ್ವಾದಶ ನಾಮಗಳಿಂದ ಸ್ತುತಿಸಿದಳು. ಈ ಒಂದು ಧನುರ್ಮಾಸದಲ್ಲಿ ಅದರ ಫಲವಾಗಿ ಇಂದ್ರದೇವರಿಗೆ ಪುನಃ ರಾಜ್ಯ ದೊರೆಯಿತು ಎಂಬ ಒಂದು ಪುರಾಣದಲ್ಲಿ ಇದೆ. ಹೌದು ಸ್ನೇಹಿತರೆ, ಇಷ್ಟು ವಿಶೇಷವಾದ ಈ ಒಂದು ನಾಮಗಳನ್ನು ನಾವು ಸ್ತುತಿಸಿದರೆ ನಮ್ಮ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು. ಹೌದು ಸ್ನೇಹಿತರೆ, ಹಾಗೂ ಈ ಧನುರ್ಮಾಸದಲ್ಲಿ ಧನು ಮಂಡಲ ರಂಗೋಲಿಯನ್ನು ಹಾಕುತ್ತೇವೆ. ಅತ್ಯಂತ ವಿಶೇಷವಾದ ರಂಗೋಲಿಗಳನ್ನು ನಾವು ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಈ ರಂಗೋಲಿಯನ್ನು ಹಾಕುವುದರಿಂದ ಅತ್ಯಂತ ವಿಶೇಷವಾದ ಒಂದು ಫಲವನ್ನು ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಪೂಜೆಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ದಾರಿದ್ರ್ಯ ಖಂಡಿತ ಬರುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಅಂದರೆ ಉಷಾಕಾಲದಲ್ಲಿ ವಿಷ್ಣು ಪೂಜೆ ಮಾಡಿದವನು 7 ಜನ್ಮಗಳ ಪಾಪ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಧನುರ್ಮಾಸದಲ್ಲಿ ಅತ್ಯಂತ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಮಹಾಪುಣ್ಯಕರವಾದ ಧನುರ್ಮಾಸದಲ್ಲಿ ನಾವು ಪ್ರಾತಃ ಕಾಲದಲ್ಲಿಯೇ ಪರಮಾತ್ಮನನ್ನು ಪೂಜಿಸತಕ್ಕದ್ದು ಎಂದು ಕೂಡ ಪುರಾಣಗಳಲ್ಲಿಯೇ ಹೇಳುದು. ನಮ್ಮ ಈ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ.
ಹೀಗಿರುವಾಗ ಈ ಮಾರ್ಗಶಿರ ಮಾಸವು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಬರುತ್ತದೆ. ಈ ಒಂದು ಮಾಸ ಅಂದರೆ ಧನುರ್ಮಾಸ ರಾತ್ರಿ ಮುಗಿಯುತ್ತಿರುವ ಸಮಯವಾಗಿರುತ್ತದೆ. ನಾವು ಯಾವ ಸಮಯವನ್ನು ಬ್ರಾಹ್ಮಿ ಮುಹೂರ್ತವೆಂದು ಹೇಳುತ್ತೇವೆಯೋ ಅಂತಹ ಶ್ರೇಷ್ಠವಾದ ಮುಹೂರ್ತ ಈ ಒಂದು ಇಡೀ ಮಾಸವಾಗಿರುತ್ತದೆ. ಹೌದು ಸ್ನೇಹಿತರೆ, ಈ ತಿಂಗಳು ಪೂರ್ತಿ ಬ್ರಹ್ಮ ಮುಹೂರ್ತವೇ ಆಗಿರುತ್ತದೆ. ಆದ್ದರಿಂದಲೇ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆ ಮಾಡುವುದರಿಂದ ನಾವು ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಅಂದರೆ ದೇವತೆಗಳು ಎಚ್ಚರಗೊಳ್ಳುವಂತಹ ಈ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಆ ಮಹಾವಿಷ್ಣು ಭಗವಂತನ ಅನುಗ್ರಹ ನಮ್ಮ ಮೇಲೆ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅದಕ್ಕಾಗಿಯೇ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ. ಹೌದು ಸ್ನೇಹಿತರೆ, ಹಾಗೂ ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ಕೂಡ ಯಾವುದನ್ನೂ ಲೆಕ್ಕಿಸದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ದೇವರನ್ನು ಪೂಜಿಸಿದರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ಕರಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಫಲಿಸುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಬೇಕು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಅತ್ಯಂತ ಶ್ರೇಷ್ಠವಾದುದು ಎಂದು ಕೂಡ ಹೇಳಲಾಗ್ತದೆ. ನಂತರ ಮಾಡ್ತಕ್ಕಂತಹ ಪೂಜೆ ಮಧ್ಯಮವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಧನುರ್ಮಾಸದ ಒಂದು ದಿನದ ಪೂಜೆಗೆ ಅತ್ಯಂತ ವಿಶೇಷವಾದ ಒಂದು ಫಲವನ್ನು ನೀಡಲಾಗಿದೆ. ಹೌದು, ಈ ಒಂದು ಸಮಯದಲ್ಲಿ ನಾವು ವಿಷ್ಣುವಿಗೆ ವಿಶೇಷವಾಗಿ ಪೂಜೆ ಮಾಡಿದರೆ ನಾವು ಸಾವಿರಾರು ವರ್ಷ ಪೂಜೆ ಮಾಡಿದ ಒಂದು ಫಲವನ್ನು ದೊರೆಯುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಈ ಮಾಸ ಪೂರ್ತಿ ಮಾಡಲೇಬೇಕು. ಹಾಗೆಂದು ನಾವು ಈ ಒಂದು ದಿನ ಮಾಡಿ ಪೂಜೆ ನಿಲ್ಲಿಸಬಾರದು. ಹೌದು ಸ್ನೇಹಿತರೆ, ಹಾಗೂ ಈ ಒಂದು ಧನುರ್ಮಾಸದಲ್ಲಿ ಪ್ರತಿನಿತ್ಯ ನಾವು ಭದ್ರಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸೋದ್ರಿಂದ ಹೆಚ್ಚಿನವಾದ ಒಂದು ಉಪಯೋಗವನ್ನು ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಹಾಗೂ ಭದ್ರಾಲಕ್ಷ್ಮಿಯ ಸ್ತೋತ್ರವನ್ನು ನಾವು ಯಾವಾಗಲೂ ಪಠಿಸಬೇಕು. ಅತ್ಯಂತ ಪುಣ್ಯಪ್ರದವಾದದ್ದು. ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಭದ್ರವಾಗಿ ಲಕ್ಷ್ಮಿಯು ನೆಲೆಸಲಿ ಎಂದು ಈ ಒಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸಕಲ ಮಂಗಳ ಕಾರ್ಯಗಳು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಲಭಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ರೀತಿಯಾಗಿ ಧನುರ್ಮಾಸವು ವಿಶೇಷವಾದ ಒಂದು ಮಹತ್ವವನ್ನು ಹೊಂದಿದ್ದು, ಈ ಒಂದು ವಿಶೇಷ ಮಹತ್ವವನ್ನು ನಾವು ತಿಳಿದು ಪೂಜಿಸಿದಲ್ಲಿ ನಮಗೆ ವಿಶೇಷವಾದ ಫಲ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಹಾಗೂ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ.